ಈ ವಿಡಿಯೋದಲ್ಲಿ ನಾವು 6th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪೋಯಂ ಮೈ ಪೀಪಲ್ ಇದರ ಸಂಪೂರ್ಣ ವಿವರಣೆ ಅಂಡ್ ಕ್ವಶನ್ ಅಂಡ್ ಆನ್ಸರ್ ಅನ್ನ ನೋಡೋಣ. ಮೈ ಪೀಪಲ್ ಪ್ರಿಪರೇಟರಿ ಆಕ್ಟಿವಿಟಿ ಅಂತ ಕೊಟ್ರ ನೋಡ್ರಿ, ಪ್ರಾರಂಭಿಕ ಚಟುವಟಿಕೆ ಅಂತ. ಎ ರೈಟ್ ದ ನೇಮ್ಸ್ ಆಫ್ ದ ಪ್ರೊಫೆಷನ್ಸ್. ಇಲ್ಲಿ ಒಂದಿಷ್ಟು ಉದ್ಯೋಗಗಳನ್ನ ಕೊಟ್ರ ಆ ಉದ್ಯೋಗಗಳು ಯಾವ್ಯಾವು ಅನ್ನೋದನ್ನ ಆನ್ಸರ್ ಮಾಡ್ರಿ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಗಳನ್ನ ಕೇಳಾರ. ಅ ಪರ್ಸನ್ ಹೂ ಮೆಂಡ್ಸ್ ಶೂಸ್. ಯಾವ ವ್ಯಕ್ತಿ ಚಪ್ಪಲಿಗಳನ್ನ ಮಾಡುತ್ತಾನೆ ಅವನು ಯಾರು ಅಂತ. ಅವನು ಕಾಬ್ಲರ್ ಅಂತ ಕರೀತಾರೆ. ಅ ಪರ್ಸನ್ ಹೂ ಸ್ಟಿಚಸ್ ಕ್ಲಾತ್ಸ್, ಟೇಲರ್. A person who makes ornament, goldsmith. A person who represents people in a court, ನೀವು ಗೊತ್ತು, lawyer ಅಂತ. A person who works in the field, farmer. A person who sells fruits and vegetables. Next, do you know any other profession? Write them down and discuss the nature of work. ನಾನಿಲ್ಲಿ ಹಂಗ ಒಂದು ಕ್ವಶನ್ ಕೇಳ್ತೀನಿ ನೋಡ್ರಿ. ಸ್ಟಾರ್. ಅ ಪರ್ಸನ್ who teaches in school. ಇವ್ರಿಗೆ ಏನಂತ ಹೇಳ್ತಾರ? ಆನ್ಸರ್ ಮಾಡಿ. ತುಂಬಾ ಚೆನ್ನಾಗೈತಿ ಕ್ವಶನ್, ಸಿಂಪಲ್ ಐತಿ ಅನ್ಸುತ್ತ. ಇದಕ್ಕೆ ಆನ್ಸರ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್, ನಾವು ರೀಡ್ ಅಂಡ್ ಮೆಸ್ಮರೈಸ್ ಆಫ್ ಪೀಪಲ್ ಇನ್ ದ ಪೋಯಮ್ ಮೈ ಪೀಪಲ್. ಮೈ ಪೀಪಲ್ ತುಂಬಾ ಚೆನ್ನಾಗೈತಿ. ಇದನ್ನ ಅದ್ಭುತವಾಗಿ ಬರೆದಾರ ಕವಿ ಸಿದ್ಧಲಿಂಗಯ್ಯ ಅವರು. ತುಂಬಾ ಚೆನ್ನಾಗೈತಿ ಇದು ಪೋಯಮ್. ಈ ಪೋಯಮ್ ಅನ್ನ ನೋಡೋಣ. ಮೈ ಪೀಪಲ್ ಪೋಯಮ್ ಮೈ ಪೀಪಲ್ ನೋಡ್ರಿ. They carry stones for building sites. ಅವರು ಕಲ್ಲುಗಳನ್ನ ಬಂಗಲೆ ಅಥವಾ ಮನೆ ಕಟ್ಟಲಿಕ್ಕೆ ಒಯ್ಯುತ್ತಾರೆ. They get kicked until they swoon. ಅವರು ಅದು ಮುಗಿಯುವವರೆಗೂ ಅದು ಸಂಪೂರ್ಣವಾಗಿ ಮುಗಿಯುವವರೆಗೂ ವಧಿಸಿಕೊಳ್ಳಲ್ಪಡುತ್ತಾರೆ. ದೇ ಡೈ ಫ್ರಮ್ ಹಂಗರ್. ಅವರು ಹಸಿವಿನಿಂದ ಸಾಯುತ್ತಾರೆ. ಮೈ ಪೀಪಲ್, ಇಂತಹವರು ನನ್ನ ಜನಗಳು, ಇವರು ನನ್ನ ಜನಗಳು ಅಂತ ಕವಿ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗೈತಲ್ಲ ನೋಡ್ರಿ. ಈ ಚಾನಲ್ ಅನ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇತ್ತಂದ್ರ ಒಂದ್ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಯೂಸ್ ಆಗೋ ತರ ಇತ್ತಂದ್ರ ಅವ್ರಿಗೆ ಶೇರ್ ಮಾಡ್ಕೊಳ್ಳಿ. ದೇ ಕ್ಯಾರಿ ಸ್ಟೋನ್ಸ್. ಅದ ಹಿಂಗ ಮನೆ ಕಟ್ಟಲಿಕ್ಕೆ ಅವರು ಕಲ್ಲುಗಳನ್ನ ಒಯ್ಯುತ್ತಾರೆ ಅಂತ. ದೇ ಎಕ್ಸ್ಕವೇಟ್ ಗೋಲ್ಡ್. ಅವರು ಬಂಗಾರವನ್ನ ಅಗೆಯುತ್ತಾರೆ.
ಬಟ್ ದೇ ಡೋಂಟ್ ಗೆಟ್ ಅ ಮೀಲ್. ಆದರೆ ಅವರಿಗೆ ಊಟ ಸಿಗುವುದಿಲ್ಲ, ಅವರಿಗೆ ಊಟ ದೊರೆಯುವುದಿಲ್ಲ. ದೇ ವ್ಯೂ ಕ್ಲಾತ್. ಅವರು ಬಟ್ಟೆಯನ್ನ ಹೆಣೆಯುತ್ತಾರೆ, ಬಟ್ಟೆಯನ್ನ ತಯಾರಿಸುತ್ತಾರೆ. ಬಟ್ ದೇ ಗೋ ನೆಕೆಡ್ ಮೈ ಪೀಪಲ್. ಆದರೆ ಅವರು ಬರಿಮೈಯಲ್ಲಿ ಇರುತ್ತಾರೆ. ಅವರು ಬಟ್ಟೆಯನ್ನ ತಯಾರಿಸುತ್ತಾರೆ, ಆದರೆ ಅವರು ಬರಿಮೈಯಲ್ಲಿರುತ್ತಾರೆ. ಇವರು ನನ್ನ ಜನಗಳು ಅಂತ ಕವಿ ಹೇಳ್ತಾ ಇದ್ದಾರೆ. ಬಂಗಾರವನ್ನ ಬಟ್ಟೆಯನ್ನ ಯಾವ ತರ ತಯಾರು ಮಾಡ್ತಾರ ನೋಡ್ರಿ. ಆದ್ರೂ ಅವ್ರು ಬರಿಮೈಯಲ್ಲಿ ಅದಾರ, ಹೌದಾ? ಈ ತರ ಕವಿ ತುಂಬಾ ಅದ್ಭುತವಾಗಿ ಬರ್ದಾರ ಇದನ್ನ, ಪೋಯಮ್ ಅನ್ನ. ದೇ ಫ್ಲಡ್ ದ ಫೀಲ್ಡ್ ಅಂಡ್ ದೇ ಸೋ ದ ಸೀಡ್ಸ್. ಅವರು ನೆಲವನ್ನ ಬಿತ್ತುತ್ತಾರೆ. ಫ್ಲಗ್ ಅಂದ್ರ ತೆಗೆ, ಅಗಿಯುತ್ತಾರೆ, ನೇಗಿಲು ಹೊಡೆಯುತ್ತಾರೆ. ದೇ ಫ್ಲಗ್ ದ ಫೀಲ್ಡ್ ಅಂಡ್ ದೇ ಸೋ ದ ಸೀಡ್ಸ್. ಅವರು ಬೀಜವನ್ನ ಬಿತ್ತುತ್ತಾರೆ. ದೇ ಕಟ್ ದ ಕ್ರಾಪ್ಸ್. ಅವರು ಬೆಳೆಯನ್ನ ತೆಗೆಯುತ್ತಾರೆ, ಬೆಳೆಯನ್ನ ತೆಗೆಯುತ್ತಾರೆ. ಅಂಡ್ ದೇ ಆರ್ ಬೇಕ್ಡ್ ಇನ್ ದ ಸನ್. ಅವರು ಬಿಸಿಲಿಗೆ ಬೇಯುತ್ತಾರೆ, ಬಿಸಿಲಿಗೆ ಬೇಯುತ್ತಾರೆ, ಬಿಸಿಲ ಬಿಸಿಲಿನಲ್ಲಿ ಒಣಗುತ್ತಾರೆ. ಮೈ ಪೀಪಲ್. ಇವರು ನನ್ನ ಜನಗಳು ಅಂತ ಕವಿ ಹೇಳ್ತಾ ಇದ್ದಾರೆ. ನೋಡ್ರಿ, ಬಿತ್ತಾ ಇದ್ದಾರೆ, ನೆಲವನ್ನು ಉಳ್ತಾ ಇದ್ದಾರೆ, ಬೀಜವನ್ನ ಬಿತ್ತಾ ಇದ್ದಾರೆ, ಬೆಳೆಯನ್ನ ಕಟಾವ್ ಮಾಡ್ತಾರೆ. ಇಂಥವರು ನನ್ನ ಜನಗಳು ಅಂತ ನೋಡ್ರಿ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ದೇ ಕಮ್ ಹೋಮ್ ಎಂಪ್ಟಿ ಹ್ಯಾಂಡೆಡ್. ಅವರು ಬರಿಗೈಯಲ್ಲಿ ಮನೆಗೆ ಬರುತ್ತಾರೆ. ದೇ ಹೀವ್ ಅ ಡೀಪ್ ಡೀಪ್ ಸಾಯ್. ದೇ ಲೀವ್ ಇನ್ ಅ ಮಿಸರಿ ಮೈ ಪೀಪಲ್. ಅವರು ಏನು ಇಲ್ಲದೆ ಬದುಕುತ್ತಿದ್ದಾರೆ. ಇಂಥವರು ನನ್ನ ಜನಗಳು. ಎಲ್ಲವನ್ನು ಇಂಥವೆಲ್ಲ ಮಾಡ್ತಾರ, ಆದ್ರೂ ಬರಿಗೈಯಲ್ಲಿ ಬಂದಾರ. ಇವರು ಬರೀ ಕನಸಿನಲ್ಲಿಯೇ ಬದುಕುತ್ತಿದ್ದಾರೆ. ಇವರು ನನ್ನ ಜನಗಳು. ದೇ ಬಿಲ್ಡಿಂಗ್ ಶಾಪ್ಸ್ ಅಂಡ್ ದೇ ರೈಸ್ ದ ಬಂಗ್ಲೋಸ್. ನೋಡ್ರಿ, ಮನೆಯನ್ನ ಕಟ್ತಾ ಇದ್ದಾರೆ, ಅಂಗಡಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರು ಮನೆಯನ್ನ ಕಟ್ಟುತ್ತಾರೆ, ಅಂಗಡಿಯನ್ನ ಕಟ್ಟುತ್ತಾರೆ. ದೇ ಗೆಟ್ ಇನ್ ಟು ಹೆವಿ ಡೆಬ್ಟ್. ಅಂದ್ರ ಅವರು ಸಾಲದಲ್ಲಿ ಮುಳುಗಿರುತ್ತಾರೆ. ಮನೆಯನ್ನ ಕಟ್ಟಿ ಅಂಗಡಿಯನ್ನ ಮಾಡಿದ್ರೂ ಸಹ ಅವರು ಸಾಲದಲ್ಲಿ ಮುಳುಗಿರುತ್ತಾರೆ. ಅವನ್ನ ಕಟ್ಟಿ ಸಾಲದಲ್ಲಿ ಮುಳುಗುತ್ತಾರೆ. ಇವರು ನನ್ನ ಜನಗಳು ಅಂತ ಕವಿ ಹೇಳ್ತಾ ಇದ್ದಾರೆ. When they collapse on the street. ಅವರಿಗೆ ದುಃಖ ಬಂದಾಗ, ಅವರಿಗೆ ರಸ್ತೆಯಲ್ಲಿ ದುಃಖ ಆದಾಗ, ಅವರಿಗೆ ರಸ್ತೆಯಲ್ಲಿ ಆಘಾತವಾದಾಗ, ದೇ ಡೋಂಟ್ ಕ್ರೈ ಫಾರ್ ಹೆಲ್ಪ್. ಅವರು ಸಹಾಯಕ್ಕಾಗಿ ಅಳುವುದಿಲ್ಲ. ದೇ ಸಪ್ರೆಸ್ ದೇರ್ ಕ್ರೈಸ್. ಅವರು ತಮ್ಮ ದುಃಖವನ್ನ ಹಿಡಿದಿಟ್ಟುಕೊಳ್ಳುತ್ತಾರೆ, ತಮ್ಮ ದುಃಖವನ್ನ ತೋರಿಸಿಕೊಳ್ಳುವುದಿಲ್ಲ. ಇವರು ನನ್ನ ಜನಗಳು ಅಂತ ಕವಿ ಹೇಳ್ತಾ ಇದ್ದಾರೆ.
ದೇ ಪೇ ಇಂಟ್ರೆಸ್ಟ್ ಥ್ರೂ ದೇರ್ ನೋಸಸ್. ಅಂದ್ರ ಅವರು ಬಡ್ಡಿಯನ್ನ, ಸಿಟ್ಟಿನಿಂದ ಅವರು ಬಡ್ಡಿಯನ್ನ ಕಟ್ಟುತ್ತಾರೆ. ಅಂದ್ರ ಶ್ರೀಮಂತರ ಕಡೆ ಸಾಲ ಮಾಡಿರ್ತಾರ, ಅವರು ಬಡ್ಡಿಯನ್ನ ಕೇಳಿದಾಗ ಇವ್ರಿಗೆ ಕೋಪ ಬರುತ್ತ, ಆದ್ರೂ ಸಿಟ್ಟಿನಿಂದ ಬಡ್ಡಿಯನ್ನ ಕಟ್ಟುತ್ತಾರೆ. ದೇ ಬಿಕೇಮ್ ಆಶ್ ಇನ್ ದ ಫೈರ್ ಆಫ್ ಫೈರಿ ಸ್ಪೀಚಸ್. ಅವರು ಏನನ್ನಾದರೂ ಮಾತಾಡಿ, ಸಿಟ್ಟಿನಿಂದ ಮಾತಾಡಿ ಬೂದಿಯಾಗಿ ಹೋಗುತ್ತಾರೆ. ಸಿರಿವಂತರು ಅವರನ್ನ ಸುಟ್ಟು ಹಾಕುತ್ತಾರೆ, ಅವರ ಮಾತಿಗಾಗಿ ಅವರು ಬೂದಿಯಾಗುತ್ತಾರೆ. ಇವರು ನನ್ನ ಜನಗಳು ಅಂತ ಕವಿ ಹೇಳ್ತಾ ಇದ್ದಾರೆ. For the God-loving man who eat their fill, they prepare footwear, my people. ನೋಡ್ರಿ, ಫಾರ್ ಗಾಡ್ ಲವಿಂಗ್ ಮ್ಯಾನ್, ದೇವರು ಇಷ್ಟಪಡುವಂತ ವ್ಯಕ್ತಿ ಮಾತ್ರೆಯನ್ನ ತಿನ್ನುತ್ತಿದ್ದಾರೆ. ಅವರು ಜನಗಳು ಪಾದರಕ್ಷೆಯನ್ನ ಮಾಡುತ್ತಿದ್ದಾರೆ. ಇವರು ನನ್ನ ಜನಗಳು, ಅನಾರೋಗ್ಯದಿಂದ ನರಳುತ್ತಿದ್ದಾರೆ ಅಂತ ದೇವರು ಫಾರ್ ದ ಗಾಡ್ ಲವಿಂಗ್ ಮ್ಯಾನ್, ದೇವರನ್ನ ಇಷ್ಟಪಡುವ ಜನಗಳು ಮಾತ್ರೆಯನ್ನ ತಿನ್ನುತ್ತಿದ್ದಾರೆ. ದೇ ಪ್ರಿಫೇರ್ ಫುಟ್ವೇರ್, ಅವರು ಚಪ್ಪಲಿಯನ್ನ ಹೊಲಿಯುತ್ತಿದ್ದಾರೆ. ಇವರು ನನ್ನ ಜನಗಳು ಅಂತ ಕವಿ ಹೇಳ್ತಾ ಇದ್ದಾರೆ. They fall at others' feet and they get kicked. They are so devoted, my people. ಅವರು ಇನ್ನೊಬ್ಬರ ಕಾಲಿಗೆ ಬೀಳುತ್ತಾರೆ, ಕಾಲಿಗೆ ಕೊಂಡವರು ಅವರನ್ನ ಒದೆಯುತ್ತಾರೆ. ದೇ ಆರ್ ಸೋ ಡಿವೋಟೆಡ್ ಅಂದ್ರೆ ಅವರು ಬಹಳಷ್ಟು ದೈವ ಭಕ್ತರು. ಇಂತಹವರು ನನ್ನ ಜನಗಳು. They listen to anything said to them. They live on air, my people. They listen to anything said to them. ಅವರಿಗೆ, ಈ ಜನಗಳಿಗೆ ಅಂದ್ರೆ ಇವರಿಗೆ, ಅವರಿಗೆ ಜನರು ಹೇಳಿದ್ದನ್ನ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾರೆ. ದೇ ಲಿಸನ್ ಟು ಎನಿಥಿಂಗ್ ಸೆಡ್ ಟು ದೆಮ್. ಅವರು ಎಲ್ಲವನ್ನು ಕೇಳಿಸಿಕೊಳ್ಳುತ್ತಾರೆ, ಅವರಿಗೆ ಹೇಳಿದ್ದೆಲ್ಲವನ್ನ ಅವರು ಕೇಳಿಸಿಕೊಳ್ಳುತ್ತಾರೆ. ದಿ ಲೀವ್ ಆನ್ ಏರ್, ಅವರು ಗಾಳಿಯಲ್ಲಿ ಬದುಕುತ್ತಿದ್ದಾರೆ. ಇವರು ನನ್ನ ಜನಗಳು ಅಂತ ಕವಿ ಹೇಳ್ತಾರ. ನೋಡ್ರಿ, ನಮ್ಮ ಪರಿಸ್ಥಿತಿ, ನಮ್ಮ ಸಮಾಜದಲ್ಲಿ ಜನಗಳು ಯಾವ ರೀತಿ ಮುಕ್ತರಿದ್ದಾರೆ ಎಂಬುದನ್ನ ಕವಿ ಎಷ್ಟು ಚೆನ್ನಾಗಿ ಹೇಳ್ಯಾರ ಈ ಪದ್ಯದಲ್ಲಿ. ತುಂಬಾ ಚೆನ್ನಾಗೈತಿ ಪದ್ಯ. ಈಗ ಕ್ವಶನ್ ಆನ್ಸರ್ ಅನ್ನು ನೋಡೋಣ. ಕ್ವಶನ್ ಆನ್ಸರ್ ನೋಡುವ ಪೂರ್ವದಲ್ಲಿ ಫಸ್ಟ್ ಲಿಂತ ಲಾಸ್ಟ್ ವರೆಗೂ ಒಂದ್ಸರಿ ನೋಡ್ಬಿಡ್ರಿ. They carry stones for building sites. They get kicked until they sown. They die from hunger, my people. They excavate gold, but they don't get a meal. They weave cloth, but they go naked, my people. They flood the field and they sow the seeds. They cut the crop and they are baked in the sun, my people. They come home empty-handed. They heave a deep, deep sigh. They live in misery,
my people. They build shops and they rise bungalows. They get into heavy debts, my people. When they collapse on the street, they don't cry for, they help, they suppress their cries, my people. They pay interest through their noses. They become ash in the fire of fiery speeches. My people, for God loving men who eat their fill, they prepare footwear. My people, they fall at others' feet, they get kicked. They are so devoted, my people. They listen to anything said to them. They live on air, my people. Written by Dr. Siddhalingaya. Question answer ಅನ್ನ ನೋಡೋಣ ಈಗ. Answer each of the following in a word or a phrase or a sentence each. Who are referred to as they in the poem? Hard working laborers are referred to as they in the poem. Answer is hard working laborers. Next. They weave cloth but they go naked. What does this line mean? This line means that they weave cloth for the people to dress up well, but their meager income makes them go naked. Next. Why do these people sigh? Because after a day long work, if they return home empty handed, the people sigh. Next, fourth question. Who does the poet refer to as God-loving men? What do they do? Men who pose themselves as God men. They preach that all men are equal, but never tried to uplift the poet's people. Yes, ಐದನೇದು ನೋಡಿ. Is the poet sympathetic to them? How do you know? Yes, poet is sympathetic to them because they are, how means they are hardworking, but they don't get a meal. They wear cloth, but they go naked. In that manner, poet sympathetic to their people in society people. Next, discuss in a small group and answer the following. Nodri, onnedu, who is the speaker in this poem? Who is he talking about? Dr. Siddhalingaya is the poet of this poem. He is talking to his people. His people. Next. What, as mentioned in the poem, are different activities done by them? No. ಈ ಪೋಯಂನಲ್ಲಿ ಹೇಳಿದಂತಹ ಕೆಲಸಗಳನ್ನ ಬಿಟ್ಟು ಇನ್ನೂ ಬೇರೆ ಕೆಲಸಗಳನ್ನು ಮಾಡುವ ವ್ಯಕ್ತಿಗಳಿದ್ರ ಬರೀರಿ ಅಂತ. ಯಾವ್ಯಾವ ಕೆಲಸಗಳನ್ನ ಮಾಡ್ತಾರ ಅಂತಹ ಕೆಲಸಗಳು ಅಂದ್ರೆ ಈ ಪೋಯಂನಲ್ಲಿ ಹೇಳಿರುವ ಪ್ರಕಾರ ಯಾವ ಯಾವ ಕೆಲಸಗಳಲ್ಲಿ ಅವರು ಜನಗಳು ತೊಡಗಿರುತ್ತಾರೆ ಅದನ್ನ ಬರೀರಿ ಅಂತ ಹೇಳಾರ. ಬರೀರಿ. ದೇ ಕ್ಯಾರಿ ಸ್ಟೋನ್ಸ್, ಅವ್ರದ್ದು ಕೆಲಸಗಳನ್ನ ಬರೆದ್ರೆ ಸಾಕು.
ಟೇಲರ್ ಅದಾರ ಇಲ್ಲೇ, ಟೇಲರ್, ಗೋಲ್ಡ್ ಸ್ಮಿತ್, ಬಂಗಾರವನ್ನ ಅಗಿಯೋರ್ ಅದ, ಗೋಲ್ಡ್ ಸ್ಮಿತ್, carpenter, many more. Why does the poet have sympathy towards these people? They don't get meal for their work. That's why they are going hungry. Peoples are hungry. Peoples are hungry. They don't get their proper food. Isn't it a pity that some people build the shop but get into heavy debt? How does this happen? ಇದು ಯಾವ ತರ ಆಗುತ್ತಾ? ಇದನ್ನ ನೀವು ಸ್ವಲ್ಪ ಬರೀರಿ. ನೆಕ್ಸ್ಟ್, ವಾಟ್ ಡು ಯು ಥಿಂಕ್ should be done to solve the miseries of these people? ನಿಮಗ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ಸುತ್ತಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಬರೀರಿ ಅಂತ ಹೇಳ್ಯಾರ. ಅದನ್ನ ನಿಮ್ಗೆ ಏನ್ ಅನ್ಸುತ್ತ ಅದನ್ನ ಬರೀರಿ. ಇದಿಷ್ಟು ಈ ಪಾಠದ ವಿವರಣೆ, ಸಂಪೂರ್ಣ ವಿವರಣೆ ಮತ್ತು ಕ್ವಶನ್ ಆನ್ಸರ್ಗೆ ಸಂಬಂಧಪಟ್ಟಂತೆ ಆಯ್ತು. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠವನ್ನ ನೋಡೋಣ. ಮುಂದಿನ ಪಾಠ ಅಂದ್ರೆ ಯಾವುದು? ಕನ್ನಡದೊಳಗೂ ಕೊಟ್ಟರು ನೋಡ್ರಿ ಅದನ್ನ ಪೋಯಮ್. ನೋಡ್ರಿ ಮುಂದಿಂದು ಯಾವುದು? ಯೂನಿಟ್ 8, ವಾಟ್ ಐ ವಾಂಟ್ ಫಾರ್ ಯು ಅಂಡ್ ಎವ್ರಿ ಚೈಲ್ಡ್, ಅ ಲೆಟರ್ ಫ್ರಾಮ್ ಒಬಾಮಾ ಟು ಹೀಸ್ ಡಾಟರ್ಸ್. ಈ ಪೋಯಮ್ ಅನ್ನ, ಈ ಪಾಠ ಇದು ಯೂನಿಟ್, ಈ ಪಾಠವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.